ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಸಾರನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕೋಳಿಯನ್ನು ನೀಟಾಗಿ ಈರುಳ್ಳಿ ಹಾಕಿಬಿಟ್ಟು ತೊಳ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಒಗ್ಗರಣೆಗೆ 1 ಕಪ್ ಈರುಳ್ಳಿ, 1 ಕಪ್ ಟೊಮೊಟೊ, 4ರಿಂದ 5 ಹಸಿಮೆಣಸಿನ್ಕಾಯಿ, ಅದೇ ರೀತಿ ಕೊತ್ತಂಬರಿಯನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 1/4 kg ಚಿಕನ್ನಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಜೊತೆಗೆ ನೀರನ್ನು ಹಾಕಿಬಿಟ್ಟು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಚಿಕನನ್ನು ನೀಟಾಗಿ ಬೇಯಿಸೋದ್ರಿಂದ ಚಿಕನ್ ಮಸಾಲೆಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಬೇಯಲಿಕ್ಕೆ ಇಟ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ, ಅದೇ ರೀತಿ ನಾನು ತೋರಿಸಿರುವಂತಹ ಎಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಕಾದಿರುವಂತಹ ಎಣ್ಣೆಯಲ್ಲಿ ಮೆಣಸಿನಕಾಯನ್ನು ಹಾಕಿಬಿಟ್ಟು ಖಾರ ಬಿರೋವರೆಗೂ ಕೂಡ ನಾನು ಹುರ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿಯನ್ನು ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಚೆನ್ನಾಗಿ ಆಗಬೇಕು, ಅಲ್ಲಿವರೆಗೂ ಕೂಡ ನಾನು ಬಾಡಿಸ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದಾದಮೇಲೆ ಕೊತ್ತಂಬರಿ ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಗೋಲ್ಡನ್ ಫ್ರೈ ಆಗಬೇಕು. ನಾವು ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1 ಕಪ್ ಟೊಮೊಟೊವನ್ನು ಹಾಕಿಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ನಾನು ಬೇಯಿಸ್ಕೊತಿದ್ದೀನಿ. ಟೊಮೊಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆದಮೇಲೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಮನೇಲಿ ಮಾಡಿಟ್ಟಿದ್ದೆ, ಅದನ್ನೇ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನೇನೋ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆ ಮಸಾಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಕೂಡ ನಾನು ಮಸಾಲೆಯನ್ನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಮಸಾಲೆಯೆಲ್ಲ ನೀಟಾಗಿ ಬೆಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರದ ಪುಡಿಯನ್ನು ಆ್ಯಡ್ ಮಾಡಿ, ನಾನು ಆವಾಗಲೇ ಚಿಕನ್ ಏನು ಬೇಯೋಕ್ಕಿಟ್ಟಿದ್ದೆ ಅಲ್ವಾ, ಅದು ಕಂಪ್ಲೀಟ್ ಕುಕ್ ಆಗೋದು ಬೇಡ, ಒಂದು 30% ಕುಕ್ ಆಗಿದ್ರೆ ಸಾಕು. ಆ ಚಿಕನನ್ನು ಈ ಮಸಾಲೆ ಜೊತೆಗೆ ಆ್ಯಡ್ ಮಾಡಿ, ಈ ಮಸಾಲೆಯಲ್ಲಿ ಕೂಡ ಆ ಚಿಕನ್ ಚೆನ್ನಾಗಿ ಬೇಯಬೇಕು. ಹಾಗಾದರೆ ಮಸಾಲೆ ನೀಟಾಗಿ ಚಿಕನ್ನಿಗೆ ಹತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಚಿಕನ್ ಹಾಕಿದ ಮೇಲೆ ನೀಟಾಗಿ ಕೈ ಆಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡಿ. ನಾನು ಈ ಟೈಮಲ್ಲಿ ಏನು ಅರಿಶಿನ ಪುಡಿ ಹಾಕೋ ನೆಸೆಸಿಟಿ ಇರಲ್ಲ, ಯಾಕಂದರೆ ನಾನು ಆಗಲೇ ಬೇಯೋಬೇಕಾದ್ರೆ ಅರಿಶಿನ ಪುಡಿ ಹಾಕಿದ್ದೆ. ಇನ್ನೇನು ಚಿಕನ್ ಎಲ್ಲ ಬೆಂದಮೇಲೆ ಇನ್ನೊಂದು ಸೈಡ್ ಮಿಕ್ಸಿ ಜಾರಲ್ಲಿ 3/4 ಕಪ್ಪಷ್ಟು ಕಾಯನ್ನು ಮಿಕ್ಸಿ ಮಾಡಿಟ್ಕೊಂಡು ಅದರಿಂದ ಬರುವಂತಹ ಹಾಲನ್ನು ಈ ಮಸಾಲೆಗೆ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕಾಯಿ ಕೂಡ ಸೇರಿಸ್ಕೊಬೋದು. ಕಾಯಿ ಹಾಲನ್ನು ಹಾಕೋದ್ರಿಂದ ಬೇರೆ ಟೇಸ್ಟೇ ಕೊಡುತ್ತೆ. ನೀವು ಈ ಥರ ಕೂಡ ಒಂದು ಸರ್ತಿ ಟ್ರೈ ಮಾಡಿಬಿಟ್ಟು ನೋಡಿ. ನಾನು ನನ್ನ ಗ್ರೇವಿ ಕನ್ಸಿಸ್ಟೆನ್ಸಿಯನ್ನು ನೋಡಿಟ್ಕೊಂಡ್ಬಿಟ್ಟು ನಾನು ನೀರನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀಟಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಕುದಿಯೋಬೇಕಾದ್ರೆ ನಾನು ಒಂದು ಕಂಪ್ಲೀಟ್ ನಿಂಬೆ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ನಿಂಬೆ ರಸ ಹಾಕೋದ್ರಿಂದ ಸಾರು ಬೇರೆ ಮಜಾನೇ ಕೊಡುತ್ತೆ ಅಂತ ಹೇಳ್ಬೋದು ಕಣ್ರಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಹೇಳ್ತೀರಾ ಶಬ್ಬು ನಿನ್ನ ಅಡುಗೆ ಸೂಪರ್ ಅಂತ ಹೇಳಿಬಿಟ್ಟು. ಇನ್ನೇನು ಕೋಳಿ ಸಾರು ರೆಡಿ ಆಯಿತು ಅಂದಮೇಲೆ ಮುದ್ದೆ ಕೂಡ ರೆಡಿ ಆಗಬೇಕಲ್ವಾ. ನಾನು ನಮ್ಮ ಅಮ್ಮಂಗೆ ಹೇಳಿದೆ, ಅವರು ಮುದ್ದೆ ಕೂಡಿಸ್ಕೊಟ್ರು. ಮುದ್ದೆ ಜೊತೆಗೆ ಕೋಳಿ ಸಾರು ಊಟ ಮಾಡಿದರೆ ಕಣ್ತುಂಬ ನಿದ್ದೆನೆ ಅಂತಲೇ ಹೇಳ್ಬೋದು. ನನಗೆ ಕೋಳಿ ಸಾರು ಜೊತೆಗೆ ಮುದ್ದೆ ಅಂದರೆ ತುಂಬ ಇಷ್ಟ. ನೀವು ನಿಮ್ಮ ಫುಡ್ ಫೇವ್ರೇಟ್ಸ್ನ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ರಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಬಿಲೋ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಟಾಟಾ, ಬಾಯ್ ಬಾಯ್.